ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಲೈಂಗಿಕ ಕಿರುಕುಳ ಪ್ರಕರಣ, ಟ್ರಂಪ್ಗೆ $50 ಲಕ್ಷ ದಂಡ. ಇನ್ನು ಶರಣಾಗತರಾದ ನಕ್ಸಲೀಯರಿಗೆ ಪುನರ್ವಸತಿಯನ್ನ ಕಲ್ಪಿಸಲಾಗುವುದು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿರುವಂತದ್ದು. ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ, ಇನ್ನು ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಇನ್ನು ಕೇರಳ ಮಿನಿ ಪಾಕಿಸ್ತಾನ, ನಿತೇಶ್ ರಾಣೆ ಹೇಳಿಕೆ ಖಂಡಿಸಿದ ಪಿಣರಾಯಿ ವಿಜಯನ್. ಇನ್ನು ಕೇರಳದ ನರ್ಸ್ಗೆ ಯೆಮೆನ್ನಲ್ಲಿ ಮರಣದಂಡನೆ. ಇವೆಷ್ಟು ಸುದ್ದಿಗಳು ಇವತ್ತಿನ ನಮ್ಮ ವಿಚಾರಗಳು, ನಮ್ಮ ಆಯ್ಕೆಗಳು. ಅದರಲ್ಲಿ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ, ಇನ್ನು ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಲೇಖಕಿ ಈಜಿನ್ ಕರೋಲ್ ಅವರಿಗೆ ನೀಡಿದ್ದಾರೆ ಎನ್ನಲಾದ ಲೈಂಗಿಕ ಕಿರುಕುಳ ಮತ್ತು ಮಾನಹಾನಿ ಪ್ರಕರಣಗಳಲ್ಲಿ $50 ಲಕ್ಷ ದಂಡ ಪಾವತಿಸುವಂತೆ ನ್ಯಾಯಾಧಿಕಾರಿಗಳು ನೀಡಿದ ತೀರ್ಪನ್ನ ಅಮೆರಿಕದ ಫೆಡರಲ್ ಅಪೀಲ್ಸ್ ಕೋರ್ಟ್ ಸೋಮವಾರ ಎತ್ತಿ ಹಿಡಿದಿದೆ. ಇನ್ನು ಮ್ಯಾನ್ಹಾಟನ್ ಡಿಪಾರ್ಟ್ಮೆಂಟ್ ಸ್ಟೋರ್ನಲ್ಲಿ 1996ರಿಂದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೋಲ್ ಅವರಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ರು ಅಂತ ಹೇಳಿ ಕಳೆದ ವರ್ಷ 9 ದಿನಗಳ ಸಿವಿಲ್ ವಿಚಾರಣೆ ನಡೆಸಿದ ಬಳಿಕ ನ್ಯೂಯಾರ್ಕ್ ನ್ಯಾಯಾಲಯದ ನಿರ್ಣಾಯಕರ ಮಂಡಳಿ ತೀರ್ಪನ್ನ ನೀಡಿತ್ತು. ಲೈಂಗಿಕ ಕಿರುಕುಳ ನೀಡಿದ್ದಕ್ಕಾಗಿ $20 ಲಕ್ಷ ಮತ್ತು LA ಮ್ಯಾಗಜಿನ್ನ ಅಂಕಣಗಾರ್ತಿ ಕರೋಲ್ ಅವರ ಮಾನಹಾನಿ ಮಾಡಿದ್ದಕ್ಕಾಗಿ $30 ಲಕ್ಷ ಪಾವತಿಸುವಂತೆ ತೀರ್ಪನ್ನ ನೀಡಲಾಗಿತ್ತು. ಟ್ರಂಪ್ ಈ ಆರೋಪಗಳನ್ನ ಅಲ್ಲಗೆಳೆದಿದ್ರು ಹಾಗೂ ಟ್ರಂಪ್ ತಮಗೂ ಲೈಂಗಿಕ ಕಿರುಕುಳವನ್ನ ನೀಡಿದ್ರು ಹಾಗೂ ತಮಗೆ ಸಾಕ್ಷಿ ಹೇಳಲು ಅವಕಾಶ ನೀಡಿರಲಿಲ್ಲ ಎಂಬ ಆಧಾರದಲ್ಲಿ ಈ ತೀರ್ಪನ್ನ ಟ್ರಂಪ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಏನ್ ಹೇಳ್ತೀರಾ ಈ ಒಂದು ವಿಷಯದ ಕುರಿತು? ಈಗ 78 ವರ್ಷ ಡೊನಾಲ್ಡ್ ಟ್ರಂಪ್ಗೆ. ಇದು 1996ರಲ್ಲಿ ನಡೆದಂತಹ ಪ್ರಕರಣ. ಅಮೆರಿಕದಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಯಾವುದೇ ದೊಡ್ಡ ಅಧಿಕಾರ ಇದ್ದವರು ಕೂಡ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿಯ ಫೆಡರಲ್ ಕೋರ್ಟ್ಗಳಿರ್ಬೋದು ಅಥವಾ ಕೆಳ ನ್ಯಾಯಾಲಯಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಅದು ಭ್ರಷ್ಟಾಚಾರದ ಪ್ರಕರಣ ಇರ್ಬೋದು ಅಥವಾ ಈ ತರದ ವೈಯಕ್ತಿಕ ಲೈಂಗಿಕ ಹಲ್ಲೆ ಮುಂತಾದ ಪ್ರಕರಣಗಳಿರ್ಬೋದು. ನಮ್ಮಲ್ಲೂ ಪೋಕ್ಸೋ ಕೇಸ್ ನಡೆದಿದೆ, ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ನಮ್ಗೆ ಗೊತ್ತಿದೆ. ಈಗ ಇಲ್ಲಿ ಒಂದು ಕಾನೂನಿನ ಅಂಶ ಏನು ಅಂತ ಹೇಳಿ ಇನ್ನಷ್ಟು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಈ ಪ್ರಕರಣ ನಡೆದು ಇದು ಕಳೆದ ಸಲ ಈ ಚುನಾವಣೆ ಸಂದರ್ಭದಲ್ಲಿ ಕೂಡ ಇದು ಪ್ರಚಾರ ನಡೀತಿದ್ದು. ಟ್ರಂಪ್ ವಿರುದ್ಧ, ಟ್ರಂಪ್ ಈ ತರ ಮಾಡಿದ್ದಾರೆ, ಈ ತರದ ಪ್ರಕರಣಗಳಿದೆ. ಇದಕ್ಕೂ ಹಿಂದೆ ಅವರು ವೈಟ್ ಹೌಸ್ ನಲ್ಲಿ ಒಂದು ದೊಡ್ಡ ದೊಂಬಿ ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡಿದ್ದು, ಅದೊಂದು ಕೇಸ್ ಇದೆ. ಬೇರೆ ಬೇರೆ ತರದ ಕೇಸ್ಗಳಿದೆ. ಈ ಎಲ್ಲ ಕೇಸ್ಗಳಿಗೂ ಸಂಬಂಧಿಸಿ ಚುನಾವಣಾ ಕಾಲದಲ್ಲಿ ಪ್ರಚಾರ ನಡೆಯಿತು. ಅವರ ವಿರುದ್ಧ ಕಮಲಾ ಹ್ಯಾರಿಸ್ ಅವರು ನಿಂತಿದ್ರು ಚುನಾವಣೆಗೆ, ಅಧ್ಯಕ್ಷತೆಗೆ. ಆದ್ರೆ ಇದೆಲ್ಲವನ್ನ ಮೀರಿ ಜನರು ಅವರ ಪರವಾಗಿ ಮತ ಹಾಕಿದ್ರು ಮತ್ತು ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ಡೆಸಿಗ್ನೇಟೆಡ್ ಪ್ರೆಸಿಡೆಂಟ್. ಇನ್ನೀಗ ಜನವರಿ 20ಕ್ಕೆ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾಗಿದೆ ಅಮೆರಿಕದ ಅಧ್ಯಕ್ಷರಾಗಿ. ಅದರ ನಡುವೆ ಈಗ ಈ ತೀರ್ಪು ಏನು ಅವರದ್ರ ವಿರುದ್ಧ ಮೇಲ್ಮನವಿ ಮಾಡಿದ್ರು ಅದನ್ನ ಕೋರ್ಟ್ ತಳ್ಳಿ ಹಾಕಿದೆ ಮತ್ತು $50 ಲಕ್ಷ ಅವರು ದಂಡವನ್ನ ನೀಡಲೇಬೇಕು ಅಂತ ಹೇಳಿ ಬಂದಿದೆ. ಇಲ್ಲಿ ಕೋರ್ಟ್ ಸೆರೆವಾಸದ ಬಗ್ಗೆ ಏನು ಹೇಳಿಲ್ಲ, ಜೈಲು ವಾಸದ ಬಗ್ಗೆ ಯಾವುದೇ ಪ್ರಸ್ತಾಪ ಅದರಲ್ಲಿ ಬಂದಿಲ್ಲ. ಬಹುಶಃ ಫೈನ್ ಕಟ್ಕೊಂಡು ಅವರು ಅದನ್ನ ಒಪ್ಕೊಂಡು ಈಚೆ ಬರಬಹುದು ಅಂತ ಹೇಳಿ ಅನ್ಸುತ್ತೆ, ಅಥವಾ ಇನ್ನೂ ಉನ್ನತ ಕೋರ್ಟಿಗೆ ಅದನ್ನ ಮತ್ತೆ ಮೇಲ್ಮನವಿ ಸಲ್ಲಿಸಬಹುದು ಅಂತ ಅನ್ಸುತ್ತೆ. ಹೇಗೆ ಒಂದ್ ವೇಳೆ ಫೈನ್ ಕಟ್ಟೋದಾದ್ರೆ ಮುಂದೆ ಇವರು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದಾ ಅಥವಾ ಹೇಗೆ? ಇಲ್ಲ, ಅದು ಕ್ಲಾರಿಟಿ ಇಲ್ಲ ಅಲ್ಲಿ. ಆದ್ರೆ ಒಂದೇನು ಅಂತ ಹೇಳಿದ್ರೆ, ಇದು ಒಂದೇ ಅಲ್ಲ, 2-3-4 ಕೇಸ್ಗಳಿದೆಯಲ್ಲ ಅವರ ಮೇಲೆ. ಅಮೆರಿಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ರಿಮಿನಲ್ ಕೇಸನ್ನ ಎದುರಿಸಿದಂತಹ, ಕ್ರಿಮಿನಲ್ ಕೇಸ್ ಆಗಿ ಅದರಲ್ಲಿ ಕನ್ವಿಕ್ಟ್ ಆದಂತಹ ಅಧ್ಯಕ್ಷ ಅನ್ನುವಂತಹ ಒಂದು ಅಪಕೀರ್ತಿ ಡೊನಾಲ್ಡ್ ಟ್ರಂಪ್ ಮೈ ಮೇಲೆ ಇದೆ. ಅದು ಇದುವರೆಗೆ ಯಾವ ಅಮೆರಿಕದ ಅಧ್ಯಕ್ಷರ ಮೇಲೂ ಈ ತರದ ಕ್ರಿಮಿನಲ್ ಕೇಸ್ ಆಗಿ ಶಿಕ್ಷೆ ಆದದ್ದು ಇರಲಿಲ್ಲ. ನೋಡೋಣ ಏನಾಗುತ್ತೆ, ನೋಡೋಣ. ಯಾಕಂತ ಹೇಳಿದ್ರೆ ಈಗ ಎಲ್ಲಾ ದೇಶಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಮನೋಭಾವದ ಅಧ್ಯಕ್ಷರೇ, ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆನೆ ಸರ್ವಾಧಿಕಾರಿ ಮನೋಭಾವದ. ಈಗ ರಷ್ಯಾವನ್ನ ನೋಡಿ ನೀವು, ರಷ್ಯಾದಲ್ಲಿ ಕೂಡ ಅಲ್ಲಿ ಅಧ್ಯಕ್ಷರ ಅವಧಿಯನ್ನು ವಿಸ್ತರಿಸಲಾಯಿತು. 3 ಟರ್ಮ್ ಅಂತ ಇತ್ತು, ಆ 3 ಟರ್ಮ್ ಅನ್ನ ಮತ್ತೆ ಸಂವಿಧಾನ ತಿದ್ದುಪಡಿ ಮಾಡಿ ಅದನ್ನ ವಿಸ್ತರಿಸಿ ಪುಟಿನ್ ಮತ್ತೆ ಅಧಿಕಾರ ಹಿಡ್ಕೊಂಡು ಕೂತಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದೆ ಈ ತರದ ವಿದ್ಯಮಾನಗಳು. ಸೊ ಡೊನಾಲ್ಡ್ ಟ್ರಂಪ್ ಅವರ ವ್ಯಕ್ತಿತ್ವ ಕೂಡ ಎಲ್ರಿಗೂ ಗೊತ್ತಿದೆ, ಒಂಥರದ ವಿಕ್ಷಿಪ್ತ ವ್ಯಕ್ತಿತ್ವ. ಆಮೇಲೆ ಬಹಳ ಅಗ್ರೆಸಿವ್ ಆದಂತಹ ಮಾತುಗಳನ್ನಾಡುವಂತಹದ್ದು, ಈ ತರದೆಲ್ಲ ಇದೆ. ಸೊ ಎಲ್ಲಿಗೆ ಹೋಗುತ್ತೆ ಇದು ಮುಂದಕ್ಕೆ ನೋಡ್ಬೇಕಿದೀಗ. ಸದ್ಯಕ್ಕಂತೂ ಡೊನಾಲ್ಡ್ ಟ್ರಂಪ್ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಇದು. ಇನ್ನೇನು 20 ದಿನಗಳಲ್ಲಿ ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಈ ಅಪಕೀರ್ತಿ ಅವರ ಹೆಗಲಿಗೆ ಏರಿ ಕೂತಿದೆ. ಎರಡನೇ ಸುದ್ದಿಯನ್ನ ನೋಡೋದಾದ್ರೆ, ನಕ್ಸಲೀಯ ಚಟುವಟಿಕೆಗಳಲ್ಲಿ ತೊಡಗಿರುವವರು ಶರಣಾಗಿ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಸರ್ಕಾರವು ಬಯಸುತ್ತದೆ. ಈ ಮಧ್ಯೆ ನಕ್ಸಲೀಯರು ಪ್ರಜಾತಾಂತ್ರಿಕತೆಯ ಮುಖ್ಯವಾಹಿನಿಗೆ ಬರಬೇಕೆಂದು ಪ್ರತಿಪಾದಿಸುವ ಹಾಗೂ ಜೀವಹಾನಿಯು ಯಾವ ಕಡೆಯೂ ನಡೆಯಬಾರದು ಎಂದು ಬಯಸುವ ವಿವಿಧ ಪ್ರಗತಿಪರ ಹಾಗೂ ಜನಪರ ವೇದಿಕೆಗಳ ಹಲವಾರು ಮುಖಂಡರು ನನ್ನನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ
ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಕರ್ನಾಟಕದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಮತ್ತು ಶಾಂತಿ ನೆಲೆಸುವಂತೆ ಮಾಡಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಹಿಂಜರಿಯೋದಿಲ್ಲ. ಆದರೆ ನಕ್ಸಲೀಯರು ಮುಖ್ಯ ವಾಹಿನಿಗೆ ಬರಲು ಮಾತುಕತೆಯನ್ನ ನಡೆಸಲು ಮುಂದಾಗಿದ್ದಾರೆ. ಈ ಪ್ರಕ್ರಿಯೆಯನ್ನ ಸರ್ಕಾರ ಕಾನೂನಿನ ಚೌಕಟ್ಟಿನಲ್ಲಿ ಸ್ವಾಗತಿಸಿ ಸಹಾನುಭೂತಿಯಿಂದ ನಡೆದುಕೊಳ್ತದೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಮೂರನೇ ಸುದ್ದಿಯನ್ನ ನೋಡೋದಾದ್ರೆ, ಬೀದರ್ ಜಿಲ್ಲೆಯ ಬಾಲ್ಕಿಯ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ಬಿಜೆಪಿ ಪಕ್ಷದ ನಾಯಕರು ಕಾರ್ಯಕರ್ತರು ಇಂದು ಪ್ರತಿಭಟನೆ ನಡೆಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಮನೆ ಮುಂದೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಪೋಸ್ಟರ್ ಅನ್ನ ಅಂಟಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಸೇರಿ ಇತರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಸಿಟಿ ರವಿ, ಪ್ರಾಮಾಣಿಕ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಸೈಡ್ ಭಾಗ್ಯ ಹಾಗೂ ರಾಜಕೀಯ ಎದುರಾಳಿಗಳಿಗೆ ಸುಪಾರಿ ಭಾಗ್ಯದ ಗ್ಯಾರಂಟಿ ನೀಡಿದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಮತ್ತು ಗುತ್ತಿಗೆದಾರ ಸಾವಿಗೆ ಕಾರಣೀಭೂತರಾದ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರಿಗೆ ಯೆಮೆನ್ನಲ್ಲಿ ವಿಧಿಸಿರುವ ಮರಣದಂಡನೆ ಶಿಕ್ಷೆಯನ್ನ ಅಲ್ಲಿನ ಅಧ್ಯಕ್ಷರು ಅನುಮೋದಿಸಿರುವ ಕುರಿತು ಬೆಳಗ್ಗೆ ಹೇಳಿಕೆ ಬಿಡುಗಡೆ ಮಾಡಿರುವ ವಿದೇಶಾಂಗ ಸಚಿವಾಲಯವು ಅವರ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಸಹಾಯ ಹಸ್ತವನ್ನ ಚಾಚಲಾಗುವಂತೆ ಹೇಳಿದ್ದಾರೆ. ಇನ್ನು ಈ ಕುರಿತು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಧಿಕೃತ ವೆಬ್ಸೈಟ್ ನಲ್ಲಿ ವಕ್ತಾರ ರಣಧೀರ್ ಜೈಸ್ವಾಲ್ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ನಿಮಿಷಾ ಪ್ರಿಯಾ ಅವರಿಗೆ ಯೆಮೆನ್ನಲ್ಲಿ ಮರಣದಂಡನೆ ಶಿಕ್ಷೆಯನ್ನ ಅಲ್ಲಿನ ಅಧ್ಯಕ್ಷರು ಅನುಮೋದಿಸಿರುವ ಬಗ್ಗೆ ನಮಗೆ ತಿಳಿದಿದೆ. ಪ್ರಿಯಾ ಅವರ ಕುಟುಂಬವು ಪರ್ಯಾಯ ಆಯ್ಕೆಗಳನ್ನ ನೋಡ್ತಾ ಇದೆ. ಇನ್ನು ಸರ್ಕಾರ ಈ ವಿಷಯದಲ್ಲಿ ಸಾಧ್ಯವಿರುವ ಎಲ್ಲ ಸಹಾಯಸ್ತವನ್ನ ಚಾಚಲಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಕೇರಳ ಮಿನಿ ಪಾಕಿಸ್ತಾನ ಎಂದು ಕರೆದಿರುವ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣೆ ಅವರ ಹೇಳಿಕೆಯನ್ನ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಂಗಳವಾರ ಕಟುವಾಗಿ ಟೀಕಿಸಿದ್ದಾರೆ. ಅವರ ಹೇಳಿಕೆಗಳು ಅತ್ಯಂತ ಪ್ರಚೋದನಕಾರಿ ಹಾಗೂ ಖಂಡನೀಯ ಅಂತ ಹೇಳಿದ್ದಾರೆ. ಕೇರಳದ ಬಗ್ಗೆ ಸಂಘ ಪರಿವಾರದ ಮೂಲ ಧೋರಣೆ ಮಹಾರಾಷ್ಟ್ರ ಸಚಿವರ ಮಾತಿನ ಮೂಲಕ ಬಹಿರಂಗವಾಗಿದೆ. ದ್ವೇಷದ ಹೇಳಿಕೆ ನೀಡಿರುವ ಅವರು ಸಚಿವ ಸ್ಥಾನದಲ್ಲಿ ಮುಂದುವರಿಯಲು ಅರ್ಹರಲ್ಲ ಅಂತ ಹೇಳಿದ್ದಾರೆ. ಇಂತಹ ವಾಕ್ಚಾತುರ್ಯವು ಕೇರಳದ ವಿರುದ್ಧ ಸಂಘ ಪರಿವಾರ ನಡೆಸ್ತಾ ಇರುವ ದ್ವೇಷ ಅಭಿಯಾನಗಳನ್ನ ಪ್ರತಿಬಿಂಬಿಸುತ್ತದೆ. ಕೇರಳದ ಮೇಲಿನ ಈ ಹೀನ ದಾಳಿಯನ್ನ ಬಲವಾಗಿ ಖಂಡಿಸುತ್ತೇವೆ ಮತ್ತು ಸಂಘ ಪರಿವಾರದ ದ್ವೇಷಪೂರಿತ ಪ್ರಚಾರದ ವಿರುದ್ಧ ಎಲ್ಲಾ ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು ಅಂತ ಹೇಳಿ ಪಿಣರಾಯಿ ವಿಜಯನ್ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸರ್, ಇನ್ನು ಈ ವಿಚಾರದ ಕುರಿತು ಮಾತನಾಡೋದಾದ್ರೆ ಸರ್, ಪಿಣರಾಯಿ ವಿಜಯನ್ ಅವರು ಹೇಳಿದ್ದಾರೆ, ಅಂದ್ರೆ ಮಹಾರಾಷ್ಟ್ರದ MLA ಒಬ್ರು ಈ ರೀತಿ ಅಂತ MLA ಸಚಿವರವರು ನಿತೇಶ್ ರಾಣೆ ಅಂತ ಸಚಿವರವರು ಇದು ನೋಡಿ, ಇದಕ್ಕೆ ಲೂಸ್ ಟಂಗ್ ಅಂತ ಹೇಳ್ತಾರೆ ಅಥವಾ ಈ ಸಡಿಲ ನಾಲಿಗೆ ಅಂತ ಹೇಳ್ಬಿಟ್ಟು. ಈಗ ಯಾರೋ ದಾರಿ ಹೋಕರು ಅಥವಾ ಯಾರೋ ಬುದ್ಧಿಗೇಡಿಗಳು ಯಾರಾದ್ರೂ ಮಾತಾಡಿದ್ರೆ ಈ ತರ ಅದು ಒಂಥರ ಬೇರೆ ತರ. ಅದು ಒಂದು ರಾಜ್ಯದ ಸಚಿವರಾಗಿ ಈ ತರ ಇನ್ನೊಂದು ರಾಜ್ಯದ ಬಗ್ಗೆ ಸಡಿಲ ನಾಲಿಗೆಯನ್ನ ಹರಿಬಿಡೋದಿದೆಯಲ್ಲ, ಇದು ಒಂಥರದ ಅಕ್ಷಮ್ಯ ಅಪರಾಧ ಅಂತ ಹೇಳಿ ಅನಿಸ್ತದೆ. ಇದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಕೆಲವು ಪಕ್ಷಗಳಲ್ಲಿ ಕೆಲವು ರಾಜಕಾರಣಿಗಳಿಗೆ ಇದು ಅಭ್ಯಾಸ ಆಗ್ಬಿಟ್ಟಿದೆ. ಅವರು ಭಾಗವಹಿಸಿದ್ದು ಮಹಾರಾಷ್ಟ್ರದಲ್ಲಿ ಪುಣೆ ಹತ್ತಿರ ಶಿವಪ್ರತಾಪ್ ದಿವಸ ಅನ್ನುವಂತ ಕಾರ್ಯಕ್ರಮದಲ್ಲಿ. ಅದಕ್ಕೂ ಕೇರಳಕ್ಕೂ ಏನ್ ಸಂಬಂಧ ಇದೆ? ಆ ದಿವಸ ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋದನ್ನ ಬಿಟ್ಟು ಕೇರಳ ಒಂದು ಮಿನಿ ಪಾಕಿಸ್ತಾನ, ಅದಕ್ಕಾಗಿ ಅಲ್ಲಿ ರಾಹುಲ್ ಗಾಂಧಿ ಚುನಾವಣೆ ಗೆದ್ದಿದ್ದಾರೆ, ಪ್ರಿಯಾಂಕಾ ಗಾಂಧಿ ಚುನಾವಣೆ ಗೆದ್ದಿದ್ದಾರೆ, ಅವರಿಗೆ ಮತ ಹಾಕಿದವರು ಭಯೋತ್ಪಾದಕರು ಅಂತ ಇವರು ಭಾಷಣ ಮಾಡ್ತಾರೆ. ಒಬ್ಬ ಸಚಿವ ಸ್ಥಾನ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು ಈ ತರ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತನಾಡೋದು ಬಹುಶಃ ಬೇರೆ ದೇಶಗಳಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ನಮ್ಮಲ್ಲಿ ಇದು ಒಂಥರ ಈ ರಾಜಕೀಯ ಅಂದ್ರೆ ಪ್ರತಿಯೊಂದಕ್ಕೂ ರಾಜಕೀಯ ಅನ್ನುವಂತ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಅವರು ಅದಕ್ಕೊಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮರುದಿನ ಅದು ಈಗ ಎಲ್ಲರೂ ಸಿಟ್ಟಿಗೆದ್ದಾಗ ಇಲ್ಲ ನಾನು ಹಾಗೆ ಹೇಳಿದ್ದಲ್ಲ, ನಾನು ಹೀಗೆ ಹೇಳಿದ್ದು, ಕೇರಳ ಕೂಡ ನಮ್ಮ ದೇಶದ ಒಂದು ಭಾಗ. ಈಗ ಆವಾಗ ಮಾತಾಡುವಾಗ ಗೊತ್ತಿರ್ಲಿಲ್ಲ ಅವರಿಗೆ ಕೇರಳ ಕೂಡ ನಮ್ಮ ದೇಶದ ಒಂದು ಭಾಗ, ಒಕ್ಕೂಟ ರಾಜ್ಯ, ನಮ್ದು ಒಕ್ಕೂಟ ಗಣರಾಜ್ಯ. ಇನ್ನೊಂದು ರಾಜ್ಯದ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡಬಾರದು ಅನ್ನೋದು ಒಂದು ರಾಜ್ಯದ ಮಂತ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇದು ಬೇಜವಾಬ್ದಾರಿತನ. ಇದು ಮತ್ತೆ ಪ್ರತಿಕ್ರಿಯೆ ಜೋರಾಗಿ ಬಂದಾಗ ಇವರು ಅದನ್ನ ತಿಪ್ಪೆ ಸಾರಿಸುವಂತ ಒಂದು ರೀತಿಯಲ್ಲಿ ಇದನ್ನು ಹೇಳಿದ್ದಾರೆ. ಅಲ್ಲ ಸರ್, ಗೌರವಾನ್ವಿತ ಅಂದ್ರೆ ಒಂದು ಹುದ್ದೆಯಲ್ಲಿರುವಂತವ್ರು ಯಾರು ಬೇಕಾದ್ರೂ ಇಂತ ಹೇಳಿಕೆ ಕೊಟ್ರೆ ಏನು ಕ್ರಮ ಇಲ್ವಾ ಅಂತ ಹೇಳಿ ಆಗ್ಬೇಕು, ಇದಕ್ಕೆ ಕ್ರಮ ಆಗ್ಬೇಕು. ನಮ್ಮಲ್ಲಿ ಇಲ್ವಲ್ಲ ಈ ತರದ ಒಂದು ಕಾರ್ಯ, ನಮ್ಮಲ್ಲಿ ಈ ತರದ ಒಂದು ಸಿಸ್ಟಮೇ ಇಲ್ದಿದ್ದಂಗೆ ಆಗಿದೆ. ನಾಲಿಗೆ ಇರೋದೇ ಹರಿಬಿಡೋದಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರುವಂತ ರಾಜಕಾರಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಕೇರಳ ನೋಡಿ, ಕೇರಳದ ಸಾಧನೆಗಳು ಎಷ್ಟಿದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರಕ್ಕೆ ಹೋಲಿಸಿದ್ರೆ ಸಾಧನೆಗಳು ಬೇರೆ ಮಟ್ಟದಲ್ಲಿ, ಬಹಳ ದೊಡ್ಡ ಮಟ್ಟದಲ್ಲಿ ಕೇರಳದ ಸಾಧನೆಗಳಿದೆ. ಇಡೀ ದೇಶದ ಸಾಕ್ಷರತೆ ಸರಾಸರಿ 75% ಆದ್ರೆ ಕೇರಳದ ಸಾಕ್ಷರತೆ 93% ಸರಾಸರಿ ಸಾಕ್ಷರತೆ. ಇದು ಇಡೀ ದೇಶದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಸಾಕ್ಷರತೆಯಲ್ಲಿ ಮಾಡಿರುವಂತಹದ್ದು. ಸೊ ಆ ಸಾಕ್ಷರ ಮತದಾರರೇ ಮತ ಹಾಕಿರೋದು. ಲಕ್ಷಾಂತರ 4, 6 ಲಕ್ಷ 7 ಲಕ್ಷ ಜನ ಮತ ಹಾಕಿದಾರಲ್ಲ. ನೀವು
ಆ ಬೇರೆ ಪಾರ್ಟಿಗೆ ಮತ ಹಾಕಿದವರೆಲ್ಲ ಭಯೋತ್ಪಾದಕರು ಅಂತ ಹೇಳಿದ್ರೆ ಹೇಗೆ ಅಲ್ವಾ? ಅದೇ ರೀತಿ ಆಮೇಲೆ ಸಣ್ಣ ರಾಜ್ಯ ಅದು ಕೇರಳ, ಆದ್ರೆ ಒಟ್ಟು ಉತ್ಪಾದನೆ ಇದೆಯಲ್ಲ, ಗ್ರಾಸ್ ಸ್ಟೇಟ್ ಪ್ರೊಡಕ್ಷನ್ ಅಂತ ನಾವು ಹೇಳ್ತೀವಿ, GSP ಅಂತ ನಾವು ಹೇಳ್ತೀವಿ. ಒಂದು ರಾಜ್ಯ, ಇಡೀ ರಾಜ್ಯ ಒಟ್ಟು ಸೇರಿ ಉತ್ಪಾದನೆ ಮಾಡಿರುವಂತಹದ್ದು, ಅದು ಇಡೀ ದೇಶದಲ್ಲಿ 6ನೇ ಸ್ಥಾನದಲ್ಲಿದೆ ಅದು ಕೇರಳ. ಎಷ್ಟು ರಾಜ್ಯಗಳಿರುವಾಗ ಇಡೀ ದೇಶದಲ್ಲಿ 6ನೇ ಸ್ಥಾನವನ್ನು ಗಳಿಸ್ಕೊಂಡಿದೆ. ಅಲ್ಲಿ ಉತ್ಪಾದನೆ ಯಾವ ಮಟ್ಟದಲ್ಲಿ ಹೆಚ್ಚಿದೆ, ಪ್ರೊಡಕ್ಟಿವ್, ಅಲ್ಲಿಯ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಹೆಚ್ಚಿದೆ, ಜನ ಎಷ್ಟು ನೆಮ್ಮದಿಯಿಂದ ಇದ್ದಾರೆ, ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ನಾವು. ಆಮೇಲೆ ಮೊನ್ನೆ ಇತ್ತೀಚೆಗೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಅಂತ ಬರುತ್ತೆ ಒಂದು, ಅಂದ್ರೆ ಎನರ್ಜಿಯನ್ನ, ಇಂಧನವನ್ನ ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡಿರುವಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಪ್ರಶಸ್ತಿ ಕೊಡುತ್ತೆ. ಅದರಲ್ಲಿ 2ನೇ ಸ್ಥಾನ ಬಂದಿದೆ ಕೇರಳಕ್ಕೆ. ಇವರು ನೋಡಿದ್ರೆ ಈ ತರ ಮಾತಾಡ್ತಾರೆ. ಈ ತರದ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕಟುವಾಗಿ ಒಂದು ಶಿಕ್ಷೆಗಳು ಪಡಿಸುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಬರಬೇಕು. ಇಲ್ಲ, ಇಂಥವ್ರನ್ನ ನಾವು ಸಚಿವರನ್ನಾಗಿ ನಾವು ಆಯ್ಕೆ ಮಾಡಿದ್ದಕ್ಕೆ ನಾಚಿಕೆ ಪಡ್ಬೇಕಲ್ವಾ ರಾಜ್ಯದ ಜನರು? ಅವರನ್ನ ಸಚಿವರನ್ನಾಗಿ ಆಯ್ಕೆ ಮಾಡೋದ್ರ ತರ ಆಯಾ ಪಕ್ಷಗಳಾದ್ರೂ ನೋಡ್ಕೊಳ್ಬೇಕು. ನೋಡೋದ್ರಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ಚರ್ಚಾ ವಿಚಾರಗಳು. ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ತೆ.